ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟ್ಯೂಸ್ಡೇಯ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಸೊ ತಿಂಡಿ ಎಲ್ಲ ರೆಡಿ ಮಾಡಾದಮೇಲೆ ಇವತ್ತು ಸ್ವಲ್ಪ ಬಿಸಿಲು ಕಾಣ್ತಾ ಇತ್ತು ಹೊರಗಡೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ನಿಂತ್ಕೊಂಡೆ. ಯಾಕೆ ತುಂಬ ಒಂದು 3-4 ಡೇಸಿಂದ ಸಿಕ್ಕಾಪಟ್ಟೆ ಮಳೆ, ಬಿಸಿಲೇ ನೋಡಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಇವನು ನೋಡಿದ್ರೆ 8:30 ಸ್ಕೂಲ್ಗೆ 8 o'clockಗೆ ಎದ್ದೇಳೋದು. ಸೊ ಅವನ್ನ ಎಬ್ಬರಿಸ್ಬಿಟ್ಟು ಬರೋಷ್ಟರಲ್ಲಿಗೆ ರಿಯೋ ನನ್ನನ್ನು ಹೊರಗಡೆ ಬಿಡು ಅಂತ ಹಠ ಮಾಡ್ತಾಯಿದ್ದ. ಸೊ ಗಲಾಟೆ ಮಾಡ್ತಾಯಿದ್ದ, ಹೊರಗಡೆ ಬಿಡು ಅಂತಂದ್ಬಿಟ್ಟು. ಅವನ ಹತ್ರ ಮಾತಾಡಿಕೊಂಡು ನನ್ನ ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿದ್ಬಿಟ್ಟು ಕೂತಿದ್ದೆ. ಸೊ ಅಷ್ಟರಲ್ಲಿ ಗೊಂಬೆ ಬಂದಳು. ಗೊಂಬೆಗೆ ತುಂಬ ಹುಷಾರಿಲ್ಲ, 2 ಡೇಸಿಂದ ತುಂಬ ಡಲ್ಲಾಗಿದ್ದಾಳೆ. ಗೊಂಬೆ 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 ಯೂಶ್ವಲಿ ಗೊಂಬೆ ಅಂದರೆ ಹೋಗೋದು ಅಂತ ರಿಯಾಕ್ಟ್ ಮಾಡೋದೆಲ್ಲ ಮಾಡ್ತಾಳೆ. ಇವತ್ತೇನು ಮಾಡ್ತಾ ಇರಲಿಲ್ಲ. ಸೊ ಅದಾದಮೇಲೆ ಹಾಗೆ ಆಟ ಆಡ್ತಾ ಮಲ್ಕೊಂಡ್ಬಿಟ್ಲು. ಅವಳನ್ನ ಮಲಗಿಸ್ಬಿಟ್ಟು ತಲೆಗೆ ಎಣ್ಣೆ ಇಟ್ಕೊಳ್ಳೋಣ, ಯಾಕೆಂದರೆ ನೆನ್ನೆ ತಲೆಗೆ ಸ್ನಾನ ಮಾಡಿ ತಲೆ ಹಾಗೆ ಕೂದಲು ಕಟ್ಬಿಟ್ಟಿದ್ದೆ. ನನ್ನ ಸಿಕ್ಕು ಕೂಡ ತೆಗೆದಿಲ್ಲ, ಸಿಕ್ಕಾಪಟ್ಟೆ ಸಿಕ್ಕಾಗ್ಬಿಟ್ಟಿತ್ತು. ಇನ್ನೇನು ಸ್ನಾನಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ತಲೆಗೆ ಎಣ್ಣೆ ಇಟ್ಕೊಂಡು, ಇದು ನನ್ನ ಮನೆಯಲ್ಲೇ ಆಯಿಲ್ ಪ್ರಿಪೇರ್ ಮಾಡ್ಕೊತೀನಿ, ಅದೇ ಆಯಿಲ್ನೇ ಹಚ್ಕೊಳ್ಳೋದು. ಆಯಿಲ್ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡು ಅಂದರೆ ತಲೆ ಬಿಡಿಸಿ ಕಟ್ಕೊಂಡು, ಯಾಕೋ 2-4 ಡೇ ನನಗೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ, ನಾವು ಕೆಲಸ ಮಾಡಿದ್ದು ದುಡ್ಡು ಕೊಡೋಕ್ಕೂ ನಮ್ಮ ಕೆಲವರಿಗೆ ಕೈ ಬರಲ್ಲ. ಇನ್ನೊಂದು ಕಷ್ಟ ಅಂತ ನಮ್ಮ ಹತ್ರ ಬರ್ತಾರೆ, ಕಷ್ಟ ಅಂತ ಬಂದಿದ್ದಾರೆ ಅಂತ ಏನಾದರೂ ಹೆಲ್ಪ್ ಮಾಡಿದ್ರೆ ನಾವು ವಾಪಸ್ ಕೇಳಿದ್ರೆ ನಿಮ್ಮ ದುಡ್ಡು ತೊಗೊಂಡು ನಾವು ಓಡೋಗಲ್ಲ, ನೀನು ಕೊಟ್ಟಿದ್ದಕ್ಕೆ ನನಗೇನು ಗ್ಯಾರಂಟಿ, ಎಷ್ಟು ಏನಕ್ಕೂ ಗತಿ ಇಲ್ಲದೆ ತಿರ್ಗಾ ಹೇಳ್ಬಾರ್ದು, ಕೊಟ್ಟಿದ್ದನ್ನು ಹೇಳಿ ತೋರಿಸ್ಬಾರ್ದು ಅಂತಾರೆ. ಬಟ್ ಇಂಥವ್ರಿಗೆ ನಿಜವಾಗ್ಲೂ ನಾವು ಅಯ್ಯೋ ಅನ್ನೋದು, ನಾವು ಶಾಪ ಹಾಕೋದು ಬೇಡ, ನಾವು ದೇವ್ರ ಮುಂದೆ ಕಣ್ಣೀರು ಹಾಕೋದು ನಿಜವಾಗ್ಲೂ ಅವ್ರಿಗೆ ತಗಲುತ್ತೆ. ಅವರಿಂದ ಒಬ್ಬರು ಕಷ್ಟ ಅನುಭವಿಸ್ತಿದ್ದಾರೆ, ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೊಟ್ಟಿದ್ದಾರೆ, ಅದನ್ನು ನಾವು ಮೋಸ ಮಾಡಬಾರ್ದು ಅನ್ನೋದಿರಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಸಹಾಯ ಅಂತ ಬಂದರೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಅದೇ ದೊಡ್ಡ ತಪ್ಪು. ಯಾರೇ ಆಗಲಿ ಜೀವ ಹೋಗ್ತಿದೆ ಅಂತಂದ್ರು 4 ಆಣೆ ಯಾರಿಗೂ ಹೆಲ್ಪ್ ಮಾಡಬಾರ್ದು. ಇದನ್ನು ನಾನು ಜೀವನದಲ್ಲಿ ಕಲ್ತಿರೋ ದೊಡ್ಡ ಪಾಠ. ಬ್ಯಾಕ್ ಟು ಬ್ಯಾಕ್ ಒಬ್ಬರು ಇಬ್ಬರಲ್ಲ, ತುಂಬ ಜನ ನಿಯತ್ತೇ ಇಲ್ಲದೆ ನನ್ನ ಮನೆಯಲ್ಲೇ ತಿಂದ್ಬಿಟ್ಟು ಅದೇ ಹೇಳೋದು, ಯಾರು ನನಗೆ ಗತಿ ಇಲ್ಲ ಅಂತಂದ್ಬಿಟ್ಟು ಬಂದು ಇದ್ದು ನನ್ನ ಮನೆಯಲ್ಲೇ ತಿರ್ಗಾ ಅದು ಇದು ನಾಟಕ ಆಡಿಕೊಂಡು ಏನೇನೋ ಮಾಡಿ ತಿರ್ಗಾ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಕೇಳಿದ್ರೆ ಇಲ್ಲದೇ ಇರೋದೆಲ್ಲ ಮಾತಾಡ್ತಾರೆ. ಮೇಲೊಬ್ಬ ಭಗವಂತ ಇರ್ತಾನೆ, ಅವ್ರು ನೋಡ್ತಾನೆ ಇರ್ತಾನೆ. ನಿಜವಾಗ್ಲೂ ನಾನು ಎಲ್ಲರಿಗೂ ಹೇಳೋದಷ್ಟೇ, ಮನುಷ್ಯನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ಅಂತ ಅಂದ್ಬಿಟ್ಟು. ಈಗಲೂ ಅಷ್ಟೇ, ನನಗೆ ಎಷ್ಟೋ ಜನ ಮೋಸ ಮಾಡಿದ್ದಾರೆ. ಅದೆಲ್ಲ ಹೇಳಿದ್ರೆ ತುಂಬ ಇದೆ. ಬ್ಯಾಕ್ ಟು ಬ್ಯಾಕ್ ಇಷ್ಟು ಕೆಟ್ಟದಾಗಿ ಇಂಥ ಕಚಡ ಜನಗಳು, ಈಸ್ಕೊಂಡು ತಿನ್ನೋವಾಗಿರೋ ಬುದ್ಧಿ ಕೊಡೋವಾಗಿರಲ್ಲ, ಆ ಥರ ತುಂಬ ಜನ. ಆಮೇಲೆ ಇನ್ನೊಂದು, ಅವ್ರು ಮಾಡೋದೆಲ್ಲ ಮಾಡ್ಕೊತಾ ಇರ್ತಾರೆ. ನಾವು ಈ ಥರ ನಮ್ಗೆ ಕಷ್ಟ ಇದೆ ಕೊಡಿ ಅಂತಂದರೆ ಅವ್ರಿಗೆ ಕೊಡೋಕ್ಕೆ ಕೈ ಬರಲ್ಲ. ಇದೆಲ್ಲ ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹೀಗೆಲ್ಲ ಇರ್ತಾರ, ನಮ್ಮ ಒಳ್ಳೆತನನ ಇಷ್ಟು ಕೆಟ್ಟದಾಗೆಲ್ಲ ಉಪಯೋಗ ಮಾಡ್ಕೊತಾರ. ಒಳ್ಳೆಯವ್ರು ಆಗಿರೋದೇ ತಪ್ಪ ಅಂತ ಅನ್ಸುತ್ತೆ. ಅಷ್ಟು ಬೇಜಾರಾಗ್ತಿದ್ದು, ಇದನ್ನು ನಾನು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಅಷ್ಟು ಮನ್ಸಿಗೆ ಬೇಜಾರು ಮಾಡಿಕೊಂಡು. ಸೊ ಇದಾದಮೇಲೆ ಮತ್ತೆ ಹೀಗೆ ಬೇಜಾರು ಮಾಡಿಕೊಂಡು ಕೂತಿದ್ರೆ ಏನೂ ಆಗಲ್ಲ. ಸೊ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡು ಡ್ರೈ ಆದಮೇಲೆ ಸ್ನಾನ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ, ನಾಳೆ ಅಮಾವಾಸ್ಯೆ ಇತ್ತು. ಸೊ ಇದೆಯಲ್ಲ, ಹಾಗಾಗಿ ಹೂ ತೊಗೊಂಬರೋಣ ಅಂತ ಮಾರ್ಕೆಟ್ಗೆ ಹೋಗಿ, ಹಾಗೆ ಡಿಂಕುನೂ ಕರ್ಕೊಂಡು ಹೂ ತೊಗೊಂಡು ಬರೋಷ್ಟರಲ್ಲಿ ಇಷ್ಟೊತ್ತು ಅಂದರೆ ಆಲ್ಮೋಸ್ಟ್ 6:30 ಆಗಿತ್ತು. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.